ನಮಸ್ಕಾರ ಸ್ನೇಹಿತರೆ, ಪೈಥನ್ ಎರಡನೇ ಸೆಷನ್ಗೆ ಸ್ವಾಗತ. ಹೋದ ಸೆಷನಲ್ಲಿ ನಾವು ಏನು ಮಾಡಿದ್ವಿ ಅಂತ ಮೊದಲು ತಿಳ್ಕೊಂಬಿಡೋಣ. ಹೋದ ಸೆಷನಲ್ಲಿ ನಾವು ಪ್ರೋಗ್ರಾಮ್ ಅಂದ್ರೇನು ಹಾಗೂ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್ ಅಂದ್ರೇನು ಮತ್ತು ಯಾವ್ಯಾವ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್ ಇದೆ ಅದನ್ನು ಕಲ್ತ್ವಿ. ಹಾಗೂ ಸೀಕ್ವೆನ್ಸ್, ಸೆಲೆಕ್ಷನ್ ಆ್ಯಂಡ್ ಐಟರೇಷನ್ ಇವು 3 ಪ್ರೋಗ್ರಾಮಿಂಗ್ ವಿಧಾನಗಳನ್ನು ಕೂಡ ನಾವು ಕಲ್ತ್ವಿ. ನಿಮಗೊಂದು ಟಾಸ್ಕ್ ಕೂಡ ಕೊಟ್ಟಿದ್ದೆ ನಾನು, ಸೀಕ್ವೆನ್ಸ್, ಸೆಲೆಕ್ಷನ್, ಐಟರೇಷನ್ ಬಗ್ಗೆ. ಅದನ್ನು ಮಾಡಿರ್ತೀರಾ ಅಂತ ನಾನು ಭಾವಿಸ್ತೀನಿ. ಇವತ್ತಿನ ಸೆಷನ್ನಲ್ಲಿ ನಾವು ಇಂಟ್ರಡಕ್ಷನ್ ಟು ಪೈಥನ್ ಬಗ್ಗೆ ಕಲಿಯೋಣ. ಅಂದರೆ ಪೈಥನ್ ಬಗ್ಗೆ ಒಂದು ಕಿರು ಪರಿಚಯ. ಅದಕ್ಕಿಂತ ಮುಂಚೆ ಸೆಷನ್ ಆಬ್ಜೆಕ್ಟಿವ್ಸ್ನ ನಾನು ಹಾಕ್ತೀನಿ. ಇವತ್ತು ಏನು ಕಲಿತೀವಿ ಈ ಸೆಷನ್ನಲ್ಲಿ ಅಂದರೆ ಇಂಟ್ರಡಕ್ಷನ್ ಟು ಪೈಥನ್ ಹಾಗೂ ಪೈಥನಿನ ಫೀಚರ್ಸ್ ಏನು ಅಂತ ಕಲಿಯೋಣ. ಮತ್ತು ಪೈಥನ್ ವರ್ಷನ್ ಲಿಸ್ಟ್, ಇದು ತುಂಬ ಇಂಪಾರ್ಟೆಂಟು. ಹಾಗೂ ಅಪ್ಲಿಕೇಶನ್ಸ್ ಆಫ್ ಪೈಥನ್, ಅಂದರೆ ಪೈಥನ್ನ ನಾವು ಎಲ್ಲೆಲ್ಲಿ ಬಳಕೆ ಮಾಡ್ತೀವಿ ಅನ್ನೋದನ್ನು ಕೂಡ ಇವತ್ತಿನ ವಿಡಿಯೋದಲ್ಲಿ ಅಥವಾ ಈ ಸೆಷನ್ನಲ್ಲಿ ನಾವು ಕಲಿಯೋಣ. ಮೊದಲನೇದಾಗಿ ಈ ಪೈಥನ್ ಯಾವಾಗ ಜಾರಿಗೆ ಬಂತು? 1991ನಲ್ಲಿ ಈ ಪೈಥನ್ನ ಮೊದಲನೇ ವರ್ಷನ್ನು ಪ್ರಪಂಚಕ್ಕೆ ಹೊರಗೆ ಬಂತು. ಇದನ್ನು ಹೊರಗೆ ಹಾಕಿದವರು ಒಬ್ಬ ಕಂಪ್ಯೂಟರ್ ಸೈನ್ಸ್ ವಿಜ್ಞಾನಿ, ಅವನ ಹೆಸರು ರೋಸಮ್ ಅಂತ. 1991ನಲ್ಲಿ ಅನೇಕ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್ಸು ಪ್ರಖ್ಯಾತಿ ಹೊಂದಿದ್ವು. ಅದು ಕೋಬಾಲ್, ಫೋರ್ಟ್ರಾನ್, ಪಾಸ್ಕಲ್, ಬೇಸಿಕ್, ಸಿ ಈ ಥರ. ಪೈಥನ್ ಅವಾಗ ಯಾವುದೇ ವಿಧವಾದಂತಹ ಪ್ರಖ್ಯಾತಿ ಹೊಂದಿರಲಿಲ್ಲ. ಆದರೆ ಏನಾಯಿತು, ಆ ಪೈಥನ್ ಡೆವಲಪ್ ಆಗ್ತಾ ಹೋಗಿ ಇವತ್ತಿನ ದಿನಗಳಲ್ಲಿ 2021ನಲ್ಲಿ ಪೈಥನ್ ತುಂಬಾ ಪ್ರಖ್ಯಾತಿ ಹೊಂದಿದೆ. ಇವಾಗ ನಾವು ಪೈಥನ್ ಎಲ್ಲಿಂದ ಬಂತು, ಹೇಗೆ ಬಂತು ಅಂತ ಗೊತ್ತಾಯಿತು. ಇವಾಗ ನಾವು ಫೀಚರ್ಸ್ ಆಫ್ ಪೈಥನ್ ಬಗ್ಗೆ ಸ್ವಲ್ಪ ಗಮನ ಕೊಡೋಣ. ಮೊದಲನೇದು, ಪೈಥನ್ ಯಾಕೆ ಇಷ್ಟು ಪ್ರಖ್ಯಾತಿ ಹೊಂದಿದೆ ಅಂತ ನಿಮಗೆ ಗೊತ್ತಾಗಬೇಕು. ಮೊದಲನೇ ಅದಕ್ಕೆ ಫೀಚರ್ ಏನಪ್ಪ ಅಂದರೆ, ಇಟ್ ಈಸ್ ಈಸಿ ಟು ಲರ್ನ್ ಆ್ಯಂಡ್ ಈಸಿ ಟು ಯೂಸ್. ಅದನ್ನು ಈಸಿಯಾಗಿ ನೀವು ಅದನ್ನು ಕಲಿಬಹುದು ಹಾಗೂ ಅದನ್ನು ಈಸಿಯಾಗಿ ಕೂಡ ನೀವು ಬಳಕೆ ಮಾಡಲಬಹುದು ಕೂಡ. ಸೊ ಈಸಿ ಟು ಲರ್ನ್ ಆ್ಯಂಡ್ ಈಸಿ ಟು ಯೂಸ್. ಯಾಕೆ ಅಂದರೆ ಇದು ಸ್ಟ್ರೈಟ್ ಫಾರ್ವರ್ಡ್ ಆಗಿರುತ್ತೆ. ಸ್ಟ್ರೈಟ್ ಫಾರ್ವರ್ಡ್ ಅಂದರೆ ಏನೋ, ನೀವು ಇಂಗ್ಲೀಷಲ್ಲಿ ಯಾವ ರೀತಿ ನೀವು ಮಾತಾಡ್ತೀರಾ ಅಥವಾ ಕನ್ನಡದಲ್ಲಿ ಯಾವ ರೀತಿ ನೀವು ಮಾತಾಡ್ತೀರಾ ಅದೇ ಥರ ನೀವು ಪ್ರೋಗ್ರಾಮ್ನ ಕೂಡ ಬರಿಬೋದು. ಒಂದು ಎಕ್ಸಾಂಪಲ್ ಕೊಟ್ಟಿದ್ದೀನಿ ನೋಡಿ. ಇವಾಗ ಒಂದು ಪ್ರೋಗ್ರಾಮ್ ಬರಿಬೇಕು. ನಾನು ಏನು ಬರಿಬೇಕು? ಪ್ರೋಗ್ರಾಮು ಹಲೋ ವರ್ಲ್ಡ್ ಅನ್ನೋದನ್ನು ನಾನು ಡಿಸ್ಪ್ಲೇ ಮಾಡಬೇಕು. ಇದನ್ನು ನಾನು ಅನೇಕ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸಲ್ಲಿ ಬರಿಬೋದು. ಅದನ್ನು ಸಿಯಲ್ಲಿ ಬರಿಬೋದು ಅಥವಾ C++ಅಲ್ಲಿ ಬರಿಬೋದು, ಜಾವಲ್ಲಿ ಕೂಡ ಬರಿಬೋದು. ಈಗ 2 ಎಕ್ಸಾಂಪಲ್ಸ್ನ ನಾನು ತೊಗೊಂಡಿದ್ದೀನಿ. ಒಂದು ಅದೇ ಪ್ರೋಗ್ರಾಮ್ನ ಸಿಯಲ್ಲಿ ಬರೆದು ತೋರಿಸಿದ್ದೀನಿ ಮತ್ತು ಅದೇ ಪ್ರೋಗ್ರಾಮ್ನ ಪೈಥನಲ್ಲಿ ಕೂಡ ಬರೆದು ತೋರಿಸಿದ್ದೀನಿ. ಇವಾಗ ಸಿಯಲ್ಲಿ ಬರಿಬೇಕಾದ್ರೆ ಆ ಪ್ರೋಗ್ರಾಮ್ ನೋಡಿ ಎಷ್ಟು ಲೈನ್ಸ್ ಕೊಡಬೇಕಾಗತ್ತೆ. #include stdio.h, void main, ಆಮೇಲೆ ಬ್ರೇಸಸ್ ಓಪನ್ ಮಾಡಬೇಕಾಗತ್ತೆ, ಕ್ಲೋಸ್ ಮಾಡಬೇಕಾಗತ್ತೆ, printf ಅನ್ನೋ ಫಂಕ್ಷನ್ ಯೂಸ್ ಮಾಡಬೇಕಾಗತ್ತೆ. ಈ ಥರ 1 2 3 4 5 6 ಲೈನ್ ಯೂಸ್ ಮಾಡಬೇಕಾಗತ್ತೆ. ಆದರೆ ಪೈಥನ್ನಲ್ಲಿ ಒಂದೇ ಲೈನಲ್ಲಿ ನಾವು ಈ ಪ್ರೋಗ್ರಾಮ್ನ ಬರೆದು ಆ ಔಟ್ಪುಟ್ನ ತೆಗಿಬೋದು. ಇದರಿಂದ ನಮಗೇನು ತಿಳಿತು? ಪೈಥನ್ ಈಸ್ ಈಸಿ ಟು ಲರ್ನ್ ಆ್ಯಂಡ್ ಈಸಿ ಟು ಯೂಸ್. ಇನ್ನು ಎರಡನೇ ಫೀಚರ್ ತುಂಬ ಇಂಪಾರ್ಟೆಂಟು. ಯಾವುದು ಪೈಥನ್ ಅಂದರೆ, ಇದು ಫ್ರೀ ಆ್ಯಂಡ್ ಓಪನ್ ಸೋರ್ಸ್. ಅಂದರೆ ಇದನ್ನು ನೀವು ಡೌನ್ಲೋಡ್ ಮಾಡಬೇಕಾದ್ರೆ, ಈ ಪೈಥನ್ ಅನ್ನೋ ಸಾಫ್ಟ್ವೇರ್ನ ನೀವು ಡೌನ್ಲೋಡ್ ಮಾಡಬೇಕಾದ್ರೆ ಯಾವುದೇ ವಿಧವಾದಂತಹ ಲೈಸೆನ್ಸ್ ಇರೋದಿಲ್ಲ. ಹಾಗೂ ಇದಕ್ಕೆ ಯಾವುದೇ ವಿಧವಾದಂತಹ ನೀವು ದುಡ್ಡು ಕೊಟ್ಟು ಕೊಂಡ್ಕೊಳ್ಳಬೇಕಾದಂತಹ ಅವಶ್ಯಕತೆಯೂ ಇರಲ್ಲ. ಯಾಕೆಂದರೆ ಇದು ಫ್ರೀ ಮತ್ತು ಓಪನ್ ಸೋರ್ಸ್. ಹೆಸರೇ ಹೇಳ್ತಾ ಇದೆ ಓಪನ್ ಸೋರ್ಸ್, ಅಂದರೆ ಎಲ್ಲರಿಗೂ ಫ್ರೀಯಾಗಿ ದೊರಕುವಂತಹ ಒಂದು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್. ಸೊ ಎನಿಬಡಿ ಕ್ಯಾನ್ ಡೌನ್ಲೋಡ್ ಇಟ್ ಫ್ರೀ ಆಫ್ ಕಾಸ್ಟ್ ಅಂತ ನಾವು ಹೇಳ್ತೀವಿ. ಇದು ಎಲ್ಲಿಂದ ಡೌನ್ಲೋಡ್ ಮಾಡ್ಬೋದು? ಒಂದು ವೆಬ್ಸೈಟ್ ಇದೆ, www.python.org ಅಂತ. ಆ ವೆಬ್ಸೈಟಿಂದ ನೀವು ಆ್ಯಕ್ಚುಲಿ ಪೈಥನ್ನ ಡೌನ್ಲೋಡ್ ಮಾಡ್ಬೋದು. ಮುಂದಿನ ವಿಡಿಯೋದಲ್ಲಿ ನಿಮಗೆ ಅದನ್ನು ಹೆಂಗೆ ಡೌನ್ಲೋಡ್ ಮಾಡಬೇಕು ಮತ್ತು ಹೇಗೆ ಇನ್ಸ್ಟಾಲ್ ಮಾಡಬೇಕು ಅನ್ನೋದು ಕೂಡ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಮತ್ತು ಇನ್ನು ನೆಕ್ಸ್ಟ್ ಇಂಪಾರ್ಟೆಂಟ್ ಫೀಚರ್ ಏನು ಪೈಥನ್ನಲ್ಲಿ ಅಂದರೆ, ಇದು ಆಬ್ಜೆಕ್ಟ್ ಓರಿಯೆಂಟೆಡ್ ಲ್ಯಾಂಗ್ವೇಜ್ ಅಂತ ಕೂಡ ಕರಿತೀವಿ. ಈ ಆಬ್ಜೆಕ್ಟ್ ಓರಿಯೆಂಟೆಡ್ ಲ್ಯಾಂಗ್ವೇಜ್ ಅನ್ನೋದು ಇದೊಂದು ಮೆಥಡಾಲಜಿ.
ಇದು ತುಂಬ ಪಾಪ್ಯುಲರ್ ಮೆಥಡಾಲಜಿ ಸಾಫ್ಟ್ವೇರ್ ಇಂಜಿನಿಯರಿಂಗಲ್ಲಿ. ಈ ಮೆಥಡಾಲಜಿಯಲ್ಲಿ ಕೆಲವೊಂದು ಕಾನ್ಸೆಪ್ಟ್ಸ್ ಇದೆ, ಕ್ಲಾಸಸ್ಸು, ಆಬ್ಜೆಕ್ಟ್ಸು, ಪಾಲಿಮಾರ್ಫಿಸಮ್, ಇನ್ಹೆರಿಟೆನ್ಸ್ ಅಂತ ಈ ಥರ ಕೆಲವೊಂದು ಕಾನ್ಸೆಪ್ಟ್ಸ್ ಇದೆ. ಈ ಕಾನ್ಸೆಪ್ಟ್ಸ್ನ ಇಟ್ಕೊಂಡು ನಾವು ಪ್ರೋಗ್ರಾಮಿಂಗ್ನ ತುಂಬ ಈಸಿಯಾಗಿ ಮಾಡ್ಬೋದು. ಅಥವಾ ಯಾವುದೇ ಒಂದು ನಮಗೆ ಪ್ರಾಬ್ಲಮ್ ಕೊಟ್ಟಾಗ ಆ ಪ್ರಾಬ್ಲಮ್ನ ಈ ಕಾನ್ಸೆಪ್ಟ್ಸ್ನ ಇಟ್ಕೊಂಡು ತುಂಬ ಬೇಗ ಸಾಲ್ವ್ ಮಾಡ್ಬೋದು. ಇದನ್ನು ನಾವು ಆಬ್ಜೆಕ್ಟ್ ಓರಿಯೆಂಟೇಷನ್ ಅಂತ ಕೂಡ ಕರಿತೀವಿ. ಇದು ಒಂದು ತುಂಬ ಇಂಪಾರ್ಟೆಂಟ್ ಕಾನ್ಸೆಪ್ಟು ಪೈಥನಲ್ಲಿ. ಇನ್ನು ನೆಕ್ಸ್ಟು ಲಾರ್ಜ್ ಸ್ಟ್ಯಾಂಡರ್ಡ್ ಲೈಬ್ರರಿ. ಪೈಥನ್ನಲ್ಲಿ ಲೈಬ್ರರಿ ಫಂಕ್ಷನ್ಸ್ ತುಂಬಾ ಇದೆ. ಈ ಲೈಬ್ರರಿ ಫಂಕ್ಷನ್ಸ್ ಅಂದರೆ ಏನು ಅಂತ ಸ್ವಲ್ಪ ಮಾಹಿತಿ ಕೊಡ್ತೀನಿ ನಿಮಗೆ. ಮುಂಬರುವ ವಿಡಿಯೋದಲ್ಲಿ ಲೈಬ್ರರಿ ಫಂಕ್ಷನ್ಸ್ನ ಹೆಂಗೆ ಯೂಸ್ ಮಾಡಬೇಕು ಅಂತ ನೀವು ಕಲಿತೀರಾ. ಬಟ್ ಇವಾಗ ಲೈಬ್ರರಿ ಫಂಕ್ಷನ್ಸ್ ಅಂದರೆ ಏನು ಅಂತ ನಾನು ನಿಮಗೆ ಹೇಳ್ತೀನಿ. ಇವಾಗೊಂದು ಉದಾಹರಣೆ ತೊಗೋಬೇಕು ಅಂದರೆ, ಇವಾಗ ನಾನೊಂದು ಕಾರ್ ಅಸೆಂಬಲ್ ಮಾಡಬೇಕು. ಕಾರ್ನ ಅಸೆಂಬಲ್ ಮಾಡಬೇಕಂದ್ರೆ ನಮಗೇನು ಬೇಕು? ಇಂಜಿನ್ ಬೇಕು, ಹಾಗೂ ಕಾರಿನ ಬಾಡಿ ಬೇಕು, ಚಾಸಿಸ್ ಬೇಕು, ಟೈರ್ ಬೇಕು, ಸೀಟ್ ಬೇಕು, ಸ್ಟಿಯರಿಂಗ್ ವೀಲ್ ಬೇಕು, ಈ ಥರ ಅನೇಕ ಕಾಂಪೊನೆಂಟ್ಸ್ ಬೇಕು ನನಗೆ. ಇದನ್ನು ನಾನೇ ಮಾಡ್ಕೊಂಡು ಹೋಗ್ಬೋದು. ಇಂಜಿನ್ನ ನಾನೇ ಡೆವಲಪ್ ಮಾಡ್ಬೋದು, ಆಮೇಲೆ ಚಾಸಿನ ನಾನೇ ಡೆವಲಪ್ ಮಾಡ್ಬೋದು. ಅಂದರೆ ಡಿಸೈನ್ ಮಾಡಿ, ಡೆವಲಪ್ ಮಾಡಿ, ಅದನ್ನೆಲ್ಲ ಫಿಕ್ಸ್ ಮಾಡಿ ಒಂದು ಕಾರ್ನ ನಾನು ಹೊರಗೆ ತೊಗೊಂಬರ್ಬೋದು. ಇದನ್ನು ಮಾಡಬೇಕಾದ್ರೆ ತುಂಬ ಸಮಯ ಹಿಡಿಯುತ್ತೆ. ಅದಕ್ಕೆ ಜನ ಏನು ಮಾಡ್ತಾರೆ, ಮ್ಯಾನುಫ್ಯಾಕ್ಚರಿಂಗ್ ಕಂಪ್ನೀಸ್ ಏನು ಮಾಡ್ತಾರೆ, ಇಂಜಿನ್ನ ಒಂದು ಕಂಪ್ನಿಯಿಂದ ಪ್ರಕ್ಯೂರ್ ಮಾಡ್ತಾರೆ, ಟೈರ್ನ ಇನ್ನೊಂದು ಕಂಪ್ನಿಯಿಂದ ಪ್ರಕ್ಯೂರ್ ಮಾಡ್ತಾರೆ, ಮತ್ತು ಚಾಸಿನ ಇನ್ನೊಂದು ಕಂಪ್ನಿಯಿಂದ ಪ್ರಕ್ಯೂರ್ ಮಾಡ್ತಾರೆ. ಆಮೇಲೆ ಕಾರಲ್ಲಿರುವಂತಹ ಸ್ಟೀರಿಯೋ ಸಿಸ್ಟಮ್ ಏನಿರುತ್ತೆ ಅದು ಇನ್ನೊಂದು ಕಂಪ್ನಿಯಿಂದ ಪ್ರಕ್ಯೂರ್ ಮಾಡ್ತಾರೆ. ಸೊ ಇವ್ರ ಕೆಲಸ ಏನು ಅಂದರೆ, ಈ ಮ್ಯಾನುಫ್ಯಾಕ್ಚರಿಂಗ್ ಕಂಪ್ನಿ ಕೆಲಸ ಏನಂದರೆ ಈ ಪ್ರಕ್ಯೂರ್ ಮಾಡಿರೋ ಕಾಂಪೊನೆಂಟ್ಸ್ನೆಲ್ಲ ಅಸೆಂಬಲ್ ಮಾಡೋದು ಅಷ್ಟೇ. ಇದನ್ನೇ ಕಾನ್ಸೆಪ್ಟ್ನ ನಾವು ಲೈಬ್ರರಿ ಅಂತ ಕರಿತೀವಿ. ಈ ಲೈಬ್ರರಿಯಲ್ಲಿ ಪೈಥನ್ನ ಅನೇಕ ಮಾಡ್ಯೂಲ್ಸ್ ಇದೆ. ನಮ್ಗೇನು ಪ್ರಾಬ್ಲಮ್ ಸಾಲ್ವ್ ಮಾಡ್ತಾ ಇದ್ದೀವಿ ಆ ಥರ ಆ ಮಾಡ್ಯೂಲ್ಸ್ನ ನಾವು ಅದನ್ನು ನಮ್ಮ ಪ್ರೋಗ್ರಾಮ್ಗೆ ಆ್ಯಡ್ ಮಾಡಿಕೊಂಡು ನಾವು ಆ ಪ್ರಾಬ್ಲಮ್ನ ಸಾಲ್ವ್ ಮಾಡ್ಬೋದು. ಇವಾಗ ಸಮ್ ಎಕ್ಸಾಂಪಲ್ಸ್ ನಾನು ಕೊಡಬೇಕು ಅಂದರೆ, ಪೈಥನ್ನಲ್ಲಿ ಏನೇನು ಮಾಡ್ಯೂಲ್ಸ್ ಇದೆ ನೋಡಿ. ಸಮ್ ಪಾಪ್ಯುಲರ್ ಎಕ್ಸಾಂಪಲ್ಸ್ ಕೊಡ್ತಾ ಇದ್ದೀನಿ. ಟೆನ್ಸರ್ ಫ್ಲೋ ಅಂತ ಒಂದು ಲೈಬ್ರರಿ ಇದೆ, ಪಾಂಡಾಸ್ ಅಂತ ಒಂದು ಲೈಬ್ರರಿ ಇದೆ, ನಂಪೈ ಅಂದರೆ ನ್ಯೂಮರಿಕಲ್ ಪೈಥನ್ ಅಂತ ಕರಿತೀವಿ, ಕೇರಾಸ್, ಪೈಟಾರ್ಚ್, ಈ ಥರ ಅನೇಕ ಪಾಪ್ಯುಲರ್ ಲೈಬ್ರರೀಸ್ ಇವೆ. ಇವಾಗ ಪಾಂಡಾಸ್ ಎಲ್ಲಿ ಯೂಸ್ ಮಾಡ್ತೀವಿ? ಪಾಂಡಾಸ್ನ ನಾವು ಡೇಟಾ ವಿಜುವಲೈಸೇಷನ್ಗೆ ಯೂಸ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ಲು, ಯಾವುದೋ ಒಂದು ಕಂಪ್ನೀಲಿ ನಾನೊಂದು ಬಾರ್ ಗ್ರಾಫ್ ಹಾಕಬೇಕು. ಬಾರ್ ಗ್ರಾಫ್ ಅಂದರೆ ಏನು ಅಂತ ಗೊತ್ತು. ಎಕ್ಸ್ ಆ್ಯಕ್ಸಸ್ ಇರುತ್ತೆ, ವೈ ಆ್ಯಕ್ಸಸ್ ಇರುತ್ತೆ, ಎಂಪ್ಲಾಯೀಸ್ ಇರ್ತಾರೆ, ಅವ್ರ ಸ್ಯಾಲರೀಸ್ನ ನಾನು ಗ್ರಾಫಲ್ಲಿ ರೆಪ್ರೆಸೆಂಟ್ ಮಾಡಬೇಕು. ಅದಕ್ಕೆ ನಾವು ಪಾಂಡಾಸ್ನ ಯೂಸ್ ಮಾಡ್ತೀವಿ. ಇನ್ನು ನೆಕ್ಸ್ಟು ನಂಪಿ ಅಂದರೆ ನ್ಯೂಮರಿಕಲ್ ಪೈಥನ್ ಅಂತ ಹೇಳ್ತೀವಿ. ನ್ಯೂಮರಿಕಲ್ ನಂಬರ್ಸ್ಗೆ ಸಂಬಂಧಪಟ್ಟಂತಹ ಪ್ರಾಬ್ಲಮ್ಸ್ ನಮಗೆ ಇದ್ದಾಗ ನಾವು ನಂಪೈ ಲೈಬ್ರರಿನ ಉಪಯೋಗಿಸ್ತೀವಿ. ಹಾಗೆ ಕೇರಾಸ್ ಮತ್ತು ಟೆನ್ಸರ್ ಫ್ಲೋ ಇವೆಲ್ಲ ಮಷಿನ್ ಲರ್ನಿಂಗ್ ಲೈಬ್ರರಿಗೆ, ಮಷಿನ್ ಲರ್ನಿಂಗ್ ಪ್ರಾಬ್ಲಮ್ಗೆ ಸಂಬಂಧಪಟ್ಟಂತಹ ಲೈಬ್ರರೀಸು. ಸೊ ಈ ಥರ ನಮಗೆ ಅನೇಕ ಲೈಬ್ರರೀಸ್ ಇದೆ. ಅನೇಕ ಅಂದರೆ ಎಷ್ಟಿರ್ಬೋದು ನೋಡಿ, ಸುಮಾರು 1,37,000 ಪೈಥನ್ ಲೈಬ್ರರೀಸ್ ಇದೆ ಇವತ್ತಿನ ದಿನ. ಸೊ 1,37,000 ಪೈಥನ್ ಲೈಬ್ರರೀಸು, ಇದು ತುಂಬ ಹ್ಯೂಜ್ ಅಮೌಂಟ್ ಆಫ್ ಲೈಬ್ರರೀಸು ಪೈಥನಲ್ಲಿರೋದು. ಈ ಕಾರಣದಿಂದಾಗಲೇ ಪೈಥನ್ನು ತುಂಬ ಇವಾಗ ಪ್ರಖ್ಯಾತಿ ಹೊಂದಿದೆ. ಸೊ ನೆಕ್ಸ್ಟು ಇನ್ನೊಂದು ಇಂಪಾರ್ಟೆಂಟ್ ಫೀಚರ್ ಆಫ್ ಪೈಥನ್ ಏನು ಅಂದರೆ ಡೈನಮಿಕ್ ಮೆಮರಿ ಅಲೋಕೇಶನ್. ಇದು ತುಂಬ ಇಂಪಾರ್ಟೆಂಟು. ಡೈನಮಿಕ್ ಮೆಮರಿ ಅಲೋಕೇಶನ್ ಅಂದ್ರೇನು, ನಾನು ಅಲ್ಲಿ ಸ್ಲೈಡಲ್ಲಿ ಕೊಟ್ಟಿದ್ದೀನಿ. ವಿ ಡೋಂಟ್ ನೀಡ್ ಟು ಸ್ಪೆಸಿಫೈ ದ ಡೇಟಾ ಟೈಪ್ ಆಫ್ ಎ ವೇರಿಯಬಲ್. ಈಗ ಒಂದು ಎಕ್ಸಾಂಪಲ್ ತೊಗೊಳ್ಳೋಣ. ಇವಾಗ ಒಂದು ಪ್ರೋಗ್ರಾಮ್ ಬರೀಬೇಕು. ನಾನು ಪ್ರೋಗ್ರಾಮ್ನು 2 ನಂಬರ್ಸ್ನ ಆ್ಯಡ್ ಮಾಡೋದಕ್ಕೆ ಒಂದು ಪ್ರೋಗ್ರಾಮ್ ಬರೀಬೇಕು. ಸೊ ಈ ಪ್ರೋಗ್ರಾಮ್ನ ನಾನು 2 ನಂಬರ್ಸ್ನ ಆ್ಯಡ್ ಮಾಡೋದಕ್ಕೆ ಬರೀಬೇಕಾದ್ರೆ ನನಗೆ 2 ನಂಬರ್ಸ್ ಇರಬೇಕು. 2 ನಂಬರ್ಸ್ ತೊಗೊಳ್ಳೋಣ, 10 and 20. ಸೊ ಇದನ್ನು ನಾನು ಸಿಯಲ್ಲಿ ಬರೀಬೇಕು ಅಂದರೆ ನೋಡಿ, ಫಸ್ಟು ನಾನು ಆ ನಂಬರ್ಸ್ನ ಡಿಫೈನ್ ಮಾಡಬೇಕು. ಯಾವ ಥರ ನಂಬರ್ ಇದೆ, ಅದು ಇಂಟೀಜರ್ ನಂಬರಾ, ಫ್ಲೋಟ್ ನಂಬರಾ ಅನ್ನೋದನ್ನು ಡಿಫೈನ್ ಮಾಡಬೇಕು. ಇವಾಗ ನೀವು ಸಿ ಪ್ರೋಗ್ರಾಮ್ ನೋಡ್ತಾ ಇದ್ದೀರಾ. ಈ ಸಿ ಪ್ರೋಗ್ರಾಮಲ್ಲಿ ಇಂಟ್ ಎ ಈಸ್ ಈಕ್ವಲ್ ಟು 10 ಅಂತ ನಾವು ಕೊಟ್ಟಿದ್ದೀವಿ, ಮತ್ತು ಫ್ಲೋಟ್ ಬಿ ಈಸ್ ಈಕ್ವಲ್ ಟು 12.5 ಅಂತ ಕೊಟ್ಟಿದ್ದೀವಿ. ಹಾಗಂದರೆ ಏನರ್ಥ ಇದರಲ್ಲಿ ಅಂದರೆ, ಎ ಆ್ಯಂಡ್ ಬಿ ಅನ್ನೋ 2 ವೇರಿಯಬಲ್ಸ್ಗೆ ನಾನು 10 ಮತ್ತು 12.5 ಅನ್ನೋ ವ್ಯಾಲ್ಯೂಸ್ನ ಅಸೈನ್ ಮಾಡ್ತಾ ಇದ್ದೀನಿ. ಅಸೈನ್ ಮಾಡೋದಲ್ಲದೆ ನಾನು ಸಿಗೆ ಸಪ್ರೇಟಾಗಿ ಹೇಳ್ತಾ ಇದ್ದೀನಿ, ಎ ಅನ್ನೋದು ಇಂಟೀಜರ್ ವ್ಯಾಲ್ಯೂ, ಬಿ ಅನ್ನೋದು ಫ್ಲೋಟಿಂಗ್ ವ್ಯಾಲ್ಯೂ ಅಂತ. ಆದರೆ ಇದನ್ನು ನಾನು ಪೈಥನಲ್ಲಿ ಬರೀಬೇಕಂದ್ರೆ ನಾನು ಸುಮ್ಮನೆ ಎ ಈಸ್ ಈಕ್ವಲ್ ಟು 10, ಬಿ ಈಸ್ ಈಕ್ವಲ್ ಟು 12.5 ಅಂತ ಬರೀಬೋದು.
ಅಂದರೆ ನಾನು ಎ ಇಂಟೀಜರ್ ವ್ಯಾಲ್ಯೂ, ಬಿ ಫ್ಲೋಟಿಂಗ್ ವ್ಯಾಲ್ಯೂ ಅನ್ನೋ ಸಪ್ರೇಟಾಗಿ ಹೇಳೋ ಅವಶ್ಯಕತೆ ಇಲ್ಲ. ಆಟೋಮೆಟಿಕ್ಕಾಗಿ ಪೈಥನ್ ಇದನ್ನು ಅರ್ಥ ಮಾಡ್ಕೊಂಡ್ಬಿಡುತ್ತೆ. ಇದನ್ನೇ ನಾವು ಡೈನಮಿಕ್ ಮೆಮರಿ ಅಲೋಕೇಶನ್ ಅಂತ ಕರಿಬೋದು. ಅಥವಾ ವಿ ಡೋಂಟ್ ನೀಡ್ ಟು ಸ್ಪೆಸಿಫೈ ದ ಡೇಟಾ ಟೈಪ್ ಆಫ್ ಎ ವೇರಿಯಬಲ್. ಅಂದರೆ ನಾವು ವೇರಿಯಬಲ್ಗೆ ನಾವು ಡೇಟಾ ಅಸೈನ್ ಮಾಡಿದಾಗ ಯಾವ ಥರ ಡೇಟಾ ಟೈಪ್ ಅನ್ನೋದನ್ನು ನಾವು ಸ್ಪೆಸಿಫೈ ಮಾಡೋ ಅವಶ್ಯಕತೆ ಇರಲ್ಲ, ಆಟೋಮೆಟಿಕ್ಕಾಗಿ ಅದೇ ಅಸೈನ್ ಮಾಡ್ಕೊಳ್ಳುತ್ತೆ. ಇದಕ್ಕೆ ನಾವು ಡೈನಮಿಕ್ ಮೆಮರಿ ಅಲೋಕೇಶನ್ ಅಂತ ಕೂಡ ಕರಿತೀವಿ. ಇನ್ನು ಪೈಥನ್ ವರ್ಷನ್ ಲಿಸ್ಟ್ ಬಗ್ಗೆ ನಾವು ಸ್ವಲ್ಪ ಮಾಹಿತಿ ತಿಳ್ಕೊಳ್ಳೋಣ. ಪೈಥನ್ ಮೊದಲನೇ ವರ್ಷನ್ ರಿಲೀಸ್ ಆಗಿದ್ದು 1994ಅಲ್ಲಿ. 1991ನಲ್ಲಿ ಕಾನ್ಸೆಪ್ಟುಯಲೈಸ್ ಆಯಿತು. ಮೊದಲನೇ ವರ್ಷನ್ ಬಂದಿದ್ದು 1994ಅಲ್ಲಿ. ನೀವು ಈ ವರ್ಷನ್ನ ನೋಡುವಾಗ ಎರಡು ಕಡೆ ನೀವು ಗಮನ ಕೊಡಬೇಕು. ನೋಡಿ, ಅಲ್ಲಿ ಪೈಥನ್ ವರ್ಷನ್ 1.0 ಅಂತ ನಾವು ತೋರಿಸ್ತಾ ಇದ್ದೀವಿ. ಈ 1.0 ಅಂದ್ರೇನು? ಈ 1 ಅನ್ನೋದನ್ನು ನಾವು ಮೇಜರ್ ವರ್ಷನ್ ಅಂತ ಕರಿತೀವಿ. ಆ 0 ಅನ್ನೋದನ್ನು, ಅಂದರೆ ಡೆಸಿಮಲ್ ಪಾಯಿಂಟ್ ಆದಮೇಲೆ ಬರೋದನ್ನು 0 ಬಂದಿದೆಯಲ್ಲ, ಅದಕ್ಕೆ ಮೈನರ್ ವರ್ಷನ್ ಅಂತ ಕರಿತೀವಿ. ಸೊ ಹಾಗಾದರೆ ಈ ಮೇಜರ್ ವರ್ಷನ್ ಆ್ಯಂಡ್ ಮೈನರ್ ವರ್ಷನ್ ಅಂದರೆ ಏನು? ಇವಾಗ ಯಾವುದೋ ಒಂದು ಸಾಫ್ಟ್ವೇರ್ ನನ್ನ ಹತ್ರ ಇದೆ, ಪೈಥನ್ ಸಾಫ್ಟ್ವೇರ್ ನನ್ನ ಹತ್ರ ಇದೆ, ಅದರ ಮೊದಲನೇ ವರ್ಷನ್ನು 1.0. ಇದಾದಮೇಲೆ ರಿಲೀಸ್ ಆದಮೇಲೆ ಮಾರ್ಕೆಟಲ್ಲಿ ಸ್ವಲ್ಪ ಚೇಂಜಸ್ನ ತೊಗೊಂಡು ಬರ್ತೀನಿ ನಾನು ಪೈಥನ್ಗೆ. ತುಂಬ ಮೈನರ್ ಚೇಂಜಸ್ ತೊಗೊಂಡು ಬಂದಾಗ ಆ ವರ್ಷನ್ ನಂಬರ್ನ ನಾನು ಸೇಮ್ 1.0 ಅಂತ ನಾನು ಇಡೋಕ್ಕಾಗಲ್ಲ. ಅದನ್ನು ವರ್ಷನ್ ನಂಬರ್ನೂ ನಾನು ಚೇಂಜ್ ಮಾಡಬೇಕಾಗತ್ತೆ. ಹೀಗಾಗಿ ಇವಾಗ ಡಿಸೆಂಬರ್ 31, 1997 ಏನಾಯಿತು, ಸ್ವಲ್ಪ ಮೈನರ್ ಚೇಂಜಸ್ ಬಂತು. ಸೊ ಹೀಗಾಗಿ ನಾವು ವರ್ಷನ್ 1.5 ಅಂತ ರಿಲೀಸ್ ಮಾಡಿದ್ರು. ಆಮೇಲೆ ತಿರ್ಗಾ 2000ಅಲ್ಲಿ 1.6 ಮತ್ತೆ ಸ್ವಲ್ಪ ಮೈನರ್ ಚೇಂಜಸ್ ಇತ್ತು. ಸೊ 1.6 ಆಯಿತು. ಆದರೆ ಅಕ್ಟೋಬರ್ 16, 2000ಅಲ್ಲಿ ಏನಾಯಿತು, ಪೈಥನ್ 2.0 ಅಂತ ಬಂತು. ಅಂದರೆ ಮೇಜರ್ ಚೇಂಜಸ್ ಆಯಿತು ಪೈಥನಲ್ಲಿ. 2.0 ಅಂತ ಬಂತು. ಮತ್ತು 2.1, 2.2, 2.3 ಹೀಗೆ ಕಂಟಿನ್ಯೂ ಆಗ್ತಾ ಹೋಗ್ತು. ಇವತ್ತಿನ ದಿನ ಅಂದರೆ ಮೇ 3rd, 2021 ಈ ಒಂದು ದಿನದಲ್ಲಿ ಪೈಥನ್ 3.9 ವರ್ಷನ್ ರಿಲೀಸ್ ಆಗಿದೆ. ಅಂದರೆ ನೀವೆಲ್ಲ ಕೂಡ ಈ 3.9 ವರ್ಷನ್ನೇ ನೀವು ಆ್ಯಕ್ಚುಲಿ ಡೌನ್ಲೋಡ್ ಮಾಡಿ ಇನ್ಸ್ಟಾಲ್ ಮಾಡ್ತೀರಾ. ಸೊ ಇದಕ್ಕೆ ನಾವು ಪೈಥನ್ ವರ್ಷನ್ ಲಿಸ್ಟ್ ಅಂತ ಕೂಡ ಕರಿತೀವಿ. ಸೊ ಪೈಥನ್ ವರ್ಷನ್ ಲಿಸ್ಟ್ ನಮಗೆ ಏನು ಹೇಳುತ್ತೆ ಅಂದರೆ, ಯಾವ ರೀತಿ ಪೈಥನ್ ವರ್ಷನ್ ಎವಾಲ್ವ್ ಆಯಿತು, ಪೈಥನ್ ಅನ್ನೋ ಸಾಫ್ಟ್ವೇರ್ ಯಾವ ರೀತಿ ಎವಾಲ್ವ್ ಆಯಿತು ಅನ್ನೋದನ್ನು ನಾವು ಇಲ್ಲಿ ತಿಳ್ಕೊತೀವಿ. ಸೊ ಇವತ್ತಿನ ಸೆಷನಲ್ಲಿ ಇದುವರೆಗೆ ತನಕ ನೀವು ಪೈಥನ್ನು ಎಲ್ಲಿಂದ ಬಂತು ಹಾಗೂ ಪೈಥನ್ನಿನ ಮೇನ್ ಫೀಚರ್ಸ್ ಏನು ಅನ್ನೋದನ್ನು ನೀವು ತಿಳ್ಕೊಂಡ್ರಿ. ಇವಾಗ ಅಪ್ಲಿಕೇಶನ್ಸ್ ಆಫ್ ಪೈಥನ್ ಬಗ್ಗೆ ಸ್ವಲ್ಪ ನಾವು ಗಮನ ಕೊಡೋಣ. ಪೈಥನ್ನ ಎಲ್ಲೆಲ್ಲಿ ಉಪಯೋಗಿಸ್ತೀವಿ ನಾವು ಅಂದರೆ, ಮೊದಲನೇದಾಗಿ ಪೈಥನ್ನ ಡೆಸ್ಕ್ಟಾಪ್ ಅಪ್ಲಿಕೇಶನ್ಸಲ್ಲೂ ಉಪಯೋಗಿಸ್ಕೋಬೋದು, ವೆಬ್ ಅಪ್ಲಿಕೇಶನ್ಸಲ್ಲೂ ಉಪಯೋಗಿಸ್ಕೋಬೋದು. ವೆಬ್ ಅಪ್ಲಿಕೇಶನ್ಸ್ ಅಂದ್ರೇನು? ಡೈನಮಿಕ್ ವೆಬ್ಸೈಟ್ಸ್ನ ನಾನು ಡೆವಲಪ್ ಮಾಡಬೇಕಾಗತ್ತೆ. ಡೈನಮಿಕ್ ವೆಬ್ಸೈಟ್ಸ್ ಅಂದ್ರೇನು? ಫಾರ್ ಎಕ್ಸಾಂಪಲ್ ಫೇಸ್ಬುಕ್ ಇರ್ಬೋದು. ಇವಾಗ ನಿಮ್ಮ ಹತ್ರನೂ ಫೇಸ್ಬುಕ್ ಅಕೌಂಟ್ ಇರುತ್ತೆ, ನನ್ನ ಹತ್ರನೂ ಫೇಸ್ಬುಕ್ ಅಕೌಂಟ್ ಇರುತ್ತೆ. ನಿಮಗೆ ಬರುವಂತಹ ಕಂಟೆಂಟೇ ಬೇರೆ, ನನಗೆ ಬರುವಂತಹ ಕಂಟೆಂಟೇ ಬೇರೆ. ಅದಕ್ಕೆ ಡೈನಮಿಕ್ ವೆಬ್ ಅಪ್ಲಿಕೇಶನ್ ಅಂತ ನಾವು ಕರಿತೀವಿ. ಮತ್ತು ಪೈಥನ್ನ ನಾವು ಡೇಟಾ ಸೈನ್ಸಲ್ಲಿ ಕೂಡ ಉಪಯೋಗಿಸ್ಕೋಬೋದು. ಇವತ್ತಿನ ದಿನ ಡೇಟಾ ಸೈನ್ಸ್ ಅನ್ನೋ ಒಂದು ಟೆಕ್ನಾಲಜಿ ತುಂಬ ಪಾಪ್ಯುಲಾರಿಟಿ ಹೊಂದ್ತಾ ಇದೆ. ಆ ಡೇಟಾ ಸೈನ್ಸಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಮಷಿನ್ ಲರ್ನಿಂಗ್ ಇವೆಲ್ಲ ಬರುತ್ತೆ. ಸೊ ಈ ಡೇಟಾ ಸೈನ್ಸ್ ಅನ್ನೋ ಒಂದು ಕಾನ್ಸೆಪ್ಟಲ್ಲಿ ನಾವು ಪೈಥನ್ನ ತುಂಬಾ ಉಪಯೋಗಿಸ್ಕೋಬೋದು. ಆಮೇಲೆ ಮಷಿನ್ ಲರ್ನಿಂಗಲ್ಲೂ ನಾವು ಪೈಥನ್ ಉಪಯೋಗಿಸ್ಕೋಬೋದು. ಸೈಂಟಿಫಿಕ್ ಕಂಪ್ಯೂಟಿಂಗ್, ರೊಬಾಟಿಕ್ಸ್, ಇಂಟರ್ನೆಟ್ ಆಫ್ ಥಿಂಗ್ಸ್ ಅಂತೂ ಈಗ ಇವತ್ತಿನ ದಿನಗಳಲ್ಲಿ ತುಂಬಾ ಪಾಪ್ಯುಲಾರಿಟಿ ಹೊಂದಿದೆ. ಅದರಲ್ಲಿ ಕೂಡ ನಾವು ಪೈಥನ್ನ ಬಳಸ್ಕೋಬೋದು. ಮತ್ತು ಗೇಮಿಂಗಲ್ಲಿ ಕೂಡ ನಾವು ಪೈಥನ್ನ ಬಳಸ್ಕೋಬೋದು. ಹೀಗೆ ಪೈಥನ್ಗೆ ಅನೇಕ ವಿಧವಾದಂತಹ ಅಪ್ಲಿಕೇಶನ್ಸ್ ಇದೆ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಮಷಿನ್ ಲರ್ನಿಂಗ್ ಆ್ಯಂಡ್ ಡೇಟಾ ಸೈನ್ಸಲ್ಲಂತೂ ತುಂಬಾ ಅಪ್ಲಿಕೇಶನ್ಸ್ ಇದೆ. ಈ ಕಾರಣದಿಂದಾಗಲೇ ಪೈಥನ್ ತುಂಬ ಪಾಪ್ಯುಲಾರಿಟಿ ಹೊಂದಿರೋದು. ಸೊ ಧನ್ಯವಾದಗಳು ಈ ಸೆಷನ್ನ ವಾಚ್ ಮಾಡಿದ್ದಕ್ಕೆ. ಇವತ್ತಿನ ದಿನ ನಾವು ಏನು ಕಲ್ತ್ವಿ ಅಂದರೆ, ಈ ಸೆಷನ್ನಲ್ಲಿ ನಾವು ಪೈಥನ್ನು ಆ್ಯಕ್ಚುಲಿ ಮಾರ್ಕೆಟಿಗೆ ಹೆಂಗೆ ಬಂತು, ಪೈಥನ್ನ ಫೀಚರ್ಸ್ ಏನು, ಹಾಗೂ ಪೈಥನ್ನ ವರ್ಷನ್ ಲಿಸ್ಟ್ ಬಗ್ಗೆ ನಾವು ಇವತ್ತು ಮಾಹಿತಿ ಪಡ್ಕೊಂಡ್ವಿ. ಮತ್ತು ಮೋಸ್ಟ್ ಇಂಪಾರ್ಟೆಂಟ್ ಪೈಥನ್ನ ಅಪ್ಲಿಕೇಶನ್ಸ್ ಏನು ಅನ್ನೋದನ್ನು ಈ ಸೆಷನ್ನಲ್ಲಿ ನಾವು ಕಲ್ತ್ಕೊಂಡ್ವಿ.
ಮುಂದಿನ ಸೆಷನಲ್ಲಿ ನಾವು ಪೈಥನ್ ಇನ್ಸ್ಟಾಲೇಷನ್ ಬಗ್ಗೆ ನಾವು ಕಲಿಸ್ಕೊಡ್ತೀವಿ ನಿಮಗೆ. ಪೈಥನ್ನ ಯಾವ ರೀತಿ ಇನ್ಸ್ಟಾಲ್ ಮಾಡಬೇಕು ನಿಮ್ಮ ಕಂಪ್ಯೂಟ್ರಲ್ಲಿ, ಮತ್ತು ಅದ್ರ ಜೊತೆಗೆ ಪೈಚಾರ್ಮ್ ಅನ್ನೋ ಒಂದು ಎಡಿಟರ್ ಕೂಡ ಯಾವ ರೀತಿ ಇನ್ಸ್ಟಾಲ್ ಮಾಡಬೇಕು ಅನ್ನೋದನ್ನು ನಾವು ನಿಮಗೆ ಹೇಳ್ಕೊಡ್ತೀವಿ. ಸೊ ಮುಂದಿನ ಸೆಷನ್ನಿಂದ ಆ್ಯಕ್ಚುಲಿ ನಿಮಗೆ ಹ್ಯಾಂಡ್ಸ್ ಆನ್ ಸೆಷನ್ ಇರುತ್ತೆ, ಅಂದರೆ ಪ್ರಾಕ್ಟಿಕಲ್ ಸೆಷನ್ಸ್ ಕೂಡ ಇರುತ್ತೆ. ಸೊ ಹಾಗಾದರೆ ಮುಂದಿನ ಸೆಷನಲ್ಲಿ ಭೇಟಿಯಾಗೋಣ. ನಮಸ್ಕಾರ.